ಜೈಲಲ್ಲಿ ಕರ್ಮಕಾಂಡ ಹೆಚ್ಚಾಗ್ತಲೇ ಇದೆ. ಅಕ್ರಮ ತಡೆಗೆ ಮುಂದಾದ ಡಿಜಿಪಿ ಅಲೋಕ್ ಕುಮಾರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅಕ್ರಮ ತಡೆಗೆ ಡಿಜಿಪಿ ಅಲೋಕ್ ಕುಮಾರ್ ಮುಂದಾಗಿದ್ದಾರೆ. ಜೈಲುಗಳನ್ನ ಕ್ಲೀನ್ ಮಾಡೋದು ಆದ್ಯತೆ ಅಂತ ಹೇಳಿದ್ದಾರೆ ಅಲೋಕ್ ಕುಮಾರ್. ಜೈಲಿನ ಒಳಗಡೆ ಹೋಗ್ತಾ ಇರೋ ಮೊಬೈಲ್, ಡ್ರಗ್ಸ್ ನಿಯಂತ್ರಣಕ್ಕೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಪರಪನಾಗ್ರಹಾರ ಸಿಬ್ಬಂದಿ ಮೇಲೆ 150ಕ್ಕೂ ಅಧಿಕ ಕೇಸ್ಗಳಿದೆ. ಆರೋಪಿ ದರ್ಶನ್ ಇರೋ ಬ್ಯಾರಕ್ ಅನ್ನ ಪರಿಶೀಲನೆ ಮಾಡಿದ್ದೀನಿ. ಯಾವುದೇ ಕುಂದುಕೊರತೆ ಬಗ್ಗೆ ದರ್ಶನ್ ಹೇಳಿಕೊಂಡಿಲ್ಲ. ಪವಿತ್ರ ಗೌಡ ಬ್ಯಾರಕ್ ಅನ್ನ ಪರಿಶೀಲಿಸಿದ್ದೀನಿ. ಯಾವ ಸಮಸ್ಯೆನೂ ಕೂಡ ಹೇಳಲಿಲ್ಲ. ಜೈಲಾಧಿಕಾರಿಗಳು ತಪ್ಪು ಮಾಡಿದ್ರೆ ಅದೇ ಜೈಲಲ್ಲಿ ಕೈದಿಗಳಾಗ್ತಾರೆ. ಜೈಲಿನ ಮೇಲೆ ನಿಗಾ ಇಡೋದಕ್ಕೆ ಡ್ರೋನ್ ಬಳಕೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಲೋಕ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಅಲೋಕ್ ಕುಮಾರ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ದರ್ಶನ್ ಈಗ ಬೆಂಗಳೂರು ಜೈಲಲ್ಲಿ ಇದ್ದಾರೆ. ಪದೇ ಪದೇ ನಮಗೆ ಸೌಲಭ್ಯಗಳು ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ ಅಂತೇಳಿ ಜೈಲು ಅಧಿಕಾರಿಗಳ ವಿರುದ್ಧವೇ ಪದೇ ಕೋರ್ಟ್ಗೆ ಹೋಗಿ ಆರ್ಡರ್ನ ತೆಗೆದುಕೊಂಡು ಬಂದರು. ನೀವು ಚಾರ್ಜ್ ತಗೊಂಡ್ಕೊಂಡ್ಮೇಲೆ ಜೈಲು ಒಳಗೆ ಹೋದಾಗ ಏನಾದರೂ ಮಾತಾಡ್ಸಿದ್ರೆ ಸರ್? ಏನಾದರೂ ಕುಂದುಕೊರತೆಗಳನ್ನು, ಗ್ರೀವೆನ್ಸನ್ನು ಹೇಳ್ಕೊಳ್ಳುವಂಥ ಕೆಲಸಗಳಾಯ್ತಾ ದರ್ಶನ್ ಆಗಲಿ ಅಥವಾ ಈ ಕೇಸ್ನ ಆರೋಪಿಗಳು? ಅವ್ರ ಬ್ಯಾರಕ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಅವರು ವೈಯಕ್ತಿಕವಾಗಿ ಏನು ಯಾವುದು ದೂರು ನಮಗೆ ಕೊಟ್ಟಿಲ್ಲ. ಅವರು ಏನು ನಮಗೆ ಮಾತಾಡಲಿಲ್ಲ. ಅವ್ರ ಜೊತೆಗೆ ಯಾರು ಇದ್ದರು, ಅವರು ಮಾತಾಡಿದ್ದಾರೆ. ಆದರೆ ಅವರು ಯಾವುದು ನಮಗೆ ಕುಂದುಕೊರತೆ ಇದೆ, ನಮಗೆ ಸಮಸ್ಯೆ ಇದೆ, ಯಾರು ಆರ್ತಿ ನಮಗೆ ಮಾತಾಡಲಿಲ್ಲ. ಈವನ್ ನಾನು ಇವರು ಪವಿತ್ರ ಗೌಡ ಆ ಬ್ಯಾರಕ್ಗೆ ಕೂಡ ನಾವು ಹೋಗಿದ್ದೀವಿ. ಅವರು ಕೂಡ ನಮಗೆ ಏನು ದೂರು ಅವರು ಕೊಟ್ಟಿಲ್ಲ. ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅನ್ನೋದು ಕೇಳಿ ಅದು ಎಲ್ಲ ಇದು ಎಲ್ಲ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇರ್ತೀನಿ. ನಮಗೆ ಗೊತ್ತಿಲ್ಲ ನಿಮಗೆ ಯಾರು ವೈರ್ಲೆಸ್ ಮಾಡ್ತಾರೆ. ಆದರೆ ಅಲ್ಲಿ ಏನಿದೆ ನಮಗೆ ಅಲ್ಲಿ ನಾವು ನೋಡಿದ್ದೀವಿ, ಅಲ್ಲಿ ಆರ್ತಿ ಏನಿಲ್ಲ. ದೆಹಲಿಯ ತಿಹಾರ್ ಜೈಲನ್ನ ನೋಡಿದ್ರೆ ಆ ಜೈಲಿನಲ್ಲಿ ಬೇರೆ ಸ್ಟೇಟ್ನ ಪೊಲೀಸರನ್ನ ಇಡುವಂಥದ್ದು, ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಫೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ನೋಡಿದ್ವಿ. ಆ ರೀತಿ ಏನಾದರೂ ಬೆಂಗಳೂರು ಜೈಲಿಗೆ ಕಂಟ್ರೋಲ್ ಮಾಡಲಿಕ್ಕೆ CISF ಅವರಿದ್ದಾರೆ, ಮತ್ತು ಪ್ರಿಸನ್ ಸಿಬ್ಬಂದಿನೇ ಸಪ್ರೇಟ್ ಆಗಿದ್ದಾರೆ. ಏನಾದರೂ ಸಿಬ್ಬಂದಿ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳು ಅಥವಾ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡುವಂಥ ಸಾಧ್ಯತೆ? ಅಲ್ಲ ನೋಡಿ, ತಿಹಾರ್ನಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ. ತಿಹಾರ್ 2006ನಲ್ಲಿ ನಾನು ಅಲ್ಲಿ ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಸ್ನಲ್ಲಿ ಅದು ಒಬ್ಬರು ಆರೋಪಿಗೆ ಜೈಲು ಒಳಗಡೆ ಹೋಗಿ ನಾನು ವಿಚಾರಣೆ ಮಾಡೋಕ್ಕೆ ಹೋಗಿದ್ದೆ 2006ನೇ ಇಸ್ವಿಯಲ್ಲಿ. ಸೊ ನಾನು ಅವ್ರದ್ದು ವ್ಯವಸ್ಥೆ ಇವತ್ತಿಂದ 20 ವರ್ಷ ಹಿಂದೆ ನೋಡಿದ್ದೇನೆ. ಅಲ್ಲಿ ಆ ಟೈಮ್ ತಮಿಳ್ನಾಡು ಪೊಲೀಸ್ನವರು ಅವರು ಮೇನ್ ಗೇಟ್ದು ಉಸ್ತುವಾರಿ ಅವರು ನೋಡ್ಕೊಳ್ತಾರೆ. ಯಾವ ಇಲ್ಲಿ KSISF ಇದೆ, ಅಲ್ಲಿ ತಮಿಳ್ನಾಡು ಪೊಲೀಸ್ ಅವರು ಮಾಡ್ತಾಯಿದ್ರು. ನಮ್ಮದು ವೈಯಕ್ತಿಕ ವಿಚಾರ ಇದೆ ಕಿ ಸ್ವಲ್ಪ ರೊಟೇಷನ್ ಆಗ್ತಾ ಇರಬೇಕು ಅವ್ರದ್ದು. ಅದು KSISFನ ಇರಲಿ, ಸೊ ಅವ್ರದ್ದು ರೊಟೇಷನ್ ಆಗ್ತಾ ಇರಬೇಕು. ಅಥವಾ ಮತ್ತು KSISF ಜೊತೆಗೆ ನಾವು ನಮಗೆ ಸಿಬ್ಬಂದಿ ಕೊಡ್ತಾ ಇದ್ದರೆ ಈಗ ನಾವು CRನವ್ರಿಗೆ ಅವ್ರಿಗೂ ಕೂಡ ಕೇಳ್ಬೋದು, ಇದು DRನವ್ರಿಗೆ ಕೇಳ್ಬೋದು, KSRPನವ್ರಿಗೆ ಕೇಳ್ಬೋದು. ನಮ್ಮ ಮಾನ್ಯ ಗೃಹ ಸಚಿವರಿಗೆ ನಾವು ಅದು ಒಂದು ಸಲಹೆ ಕೊಡ್ತೀವಿ ಕಿ ಈಗ ಸದ್ಯಕ್ಕೆ ಕೆಲವು ಜನ ನಮಗೆ ಡೆಪ್ಯುಟೇಷನ್ ಮೇಲೆ ಬಂದರೆ ಇದು CRಯಿಂದ, DRಯಿಂದ, ಇದು KSRPಯಿಂದ ಮತ್ತೆ ಒಂದು ಮಿಕ್ಸ್ ಕೂಡ ಆಗುತ್ತೆ. ಮತ್ತು ನಮ್ಮದು ಸಿಬ್ಬಂದಿದು ಕೊರತೆ ಕೂಡ ಅದು ಕಮ್ಮಿ ಆಗುತ್ತೆ. ಪ್ಲಸ್ ಈ ಮೊನೋಪಲಿ ಏನಿರುತ್ತೆ ಪ್ರಿಸನ್ನವ್ರದ್ದು ಮಾತ್ರ, ಅದು ಕೂಡ ಬ್ರೇಕ್ ಆಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.